Still down. Happy birthday to you. Happy birthday to you. ಈ ದೇಶ ಕಂಡಂತ ಅತ್ಯುನ್ನತವಾದ ಚೇತನ ಅಂತಾನೆ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮ್ಮ ಕನ್ನಡ ನಾಡಿನ ಹೆಮ್ಮೆನ ಇಡೀ ಪ್ರಪಂಚದಾದ್ಯಂತ ವಿಸ್ತರಿಸಿದಂತ ಮಹಾನ್ ಚೇತನ ಅವರ ಇವತ್ತ 93ನೇ ವರ್ಷದ ಹುಟ್ಟುಹಬ್ಬನ ಪಕ್ಷದ ವತಿಯಿಂದ ಮತ್ತು ಅಭಿಮಾನಿಗಳ ವತಿಯಿಂದ ಇವತ್ತು ಪಕ್ಷದ ಕಚೇರಿಯಲ್ಲಿ ಆಚರಿಸ್ತಾ ಇದ್ದೀವಿ. ನಾವೆಲ್ಲರೂ ಬಂದಿದ್ದೀವಿ. ಅವರಿಗೆ ದೇವರು ನೂರಾರು ವರ್ಷ ಆಯಸ್ಸು ಕೊಟ್ಟು ಹಾಗೆ ನಮ್ಮೆಲ್ಲರನ್ನು ಸದಾ ಶಕ್ತಿಯುತವಾಗಿ ಬೆಳೆಸುವಂತ ಚಿಂತನೆ ಇಟ್ಕೊಂಡಿರುವಂತ ದೇವೇಗೌಡರಿಗೆ ದೇವರು 3 ವರ್ಷ ಆಯಸ್ಸು ಕೊಟ್ಟು ಮತ್ತೆ ಹುಮ್ಮಸ್ಸು ಕೊಟ್ಟು ಅವ್ರ ಜೊತೆಲಿ ನಮ್ಗೆ ಇರೋಕ್ಕೆ ಅವಕಾಶ ಮಾಡಿಕೊಟ್ಟಂತ ದೇವರಿಗೆ ಈ ಸಂದರ್ಭದಲ್ಲಿ ನಾವು ವಂದಿಸ್ತಾ ದೇವೇಗೌಡರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದಯವಿಟ್ಟು ಆದವರು ಜಾಗ ಮಾಡಿಕೊಡ್ಬೇಕು. ದಯವಿಟ್ಟು ಪ್ಲೀಸ್. ಅರ್ಜೆಂಟ್ ಇದೆ ಅಣ್ಣ. ಏನು ಅಷ್ಟು ಅರ್ಜೆಂಟ್ ಇದೆ? ಅವ್ನಿಗೆ ಎಳ್ಕೊಂಡ್ರಾಗಲ್ಲ ಹೋಗ್ಬಿಟ್ಟಿತ್ತು. ನೋಡಿ ನೀನು ಕಟ್ ಮಾಡಿ ಅವ್ರನ್ನೇ ಮುಂದೆ ಕಳಿಸ್ಬಿಡ್ರಿ. ಆಡಿನ ಹೋಗಿ ಆಯ್ತಪ್ಪ. ಹಾಂ ಹೋಗಿ ಬಂದರು. ಪ್ರಧಾನಮಂತ್ರಿಯವರು ರಾಷ್ಟ್ರದ ಅಧ್ಯಕ್ಷಣೆ ರಾಷ್ಟ್ರಪತಿಯವರು ಮಾಜಿ ರಾಷ್ಟ್ರಪತಿ ಈ ರಾಷ್ಟ್ರದ ಹೋಮ್ ಮಿನಿಸ್ಟ್ರು ಹೀಗೆ ಅನೇಕ ಗಣ್ಯರು ಟ್ವೀಟ್ ಮಾಡಿ ಆಶೀರ್ವಾದ ಮಾಡಿದ್ದಾರೆ. ನಾನು 93ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೇನೆ.
ಇವತ್ತು 92 ಮುಗಿದು 90 ಪ್ರಾರಂಭಿಸಿ. ಈಗ ನೀವು ಮುಂದೆ ಕೂತಿದ್ದೇನೆ, ಈ ಕೇಕ್ ಕಟ್ ಮಾಡಿ ನಿಮಗೆ ಕೇಕ್ನ ಕೊಡಲಿಕ್ಕೆ ಆ ಕಡೆ ಎತ್ಕೊಂಡು ಹೋಗಿದ್ದಾರೆ, ಗೊತ್ತಿಲ್ಲ ಅದೇನು ಉಳಿಯುತ್ತೋ ಹೋಗಿಲ್ಲ. ಆಯಿತು, ನಾನು ನಿಮ್ಮನ್ನೆಲ್ಲ ಈ ಆಫೀಸಲ್ಲೇ ಈ ವಾರದಲ್ಲಿ ಒಂದು ಸಣ್ಣ ಔತಣಕೂಟನ ಏರ್ಪಾಡು ಮಾಡಿ ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ ಎಲ್ಲರನ್ನೂ ಕರೀತೇನೆ. ನಿಮ್ಮ ಜೊತೆ ನಾನು ಊಟ ಮಾಡ್ತೇನೆ. ಮುಂದೇನು ಅಂತ ನೀವು ಕೇಳಿದರೆ ನನ್ನ ಸ್ವಭಾವ ಕೂತ್ಕೊಳ್ಳೋದು. ಒಬ್ಬ ಕಾರ್ಯಕರ್ತನಾಗಿ ಪಕ್ಷದ ಕೆಲಸ ಮಾಡ್ತೀನಿ, ಅದಕ್ಕಿಂತ ಹೆಚ್ಚು ಹೇಳಲ್ಲ. ನಾನು ತಾವಿವತ್ತೆಲ್ಲ ಬಂದಿದ್ದೀರಿ, ನಿಮಗೆ ತುಂಬ ಆಭಾರಿಯಾಗಿದ್ದೇನೆ. ಒಂದು ಸಮಾಧಾನ ಏನಂದರೆ, ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಬಿಡುವಿಲ್ಲದ ಕಾರ್ಯಕ್ರಮ, ಹೋಮ್ ಮಿನಿಸ್ಟರ್ಗೆ ಬಿಡುವಿಲ್ಲದ ಕಾರ್ಯಕ್ರಮ. ಅವರು ನನ್ನ ಬಗ್ಗೆ ನಾಲ್ಕು ಪ್ರೋತ್ಸಾಹದ ಮಾತನ್ನು ಆಡಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ, ಮಾಜಿ ರಾಷ್ಟ್ರಪತಿಯವರು ಆಶೀರ್ವಾದ ಮಾಡಿದ್ದಾರೆ. ಹೀಗೆ ರಾಜ್ಯಪಾಲರು ಆಶೀರ್ವಾದ ಮಾಡಿದ್ದಾರೆ. ಮನೆಗೆ ಹೋಗಿಲ್ಲ ನಾನು. ನಮ್ಮ ಜವರೇಗೌಡರು ಬುಕೆ, ಇನ್ನೂ ಕೆಲವು ಸ್ನೇಹಿತರು ಅಂದಾರೆ, ಎಲ್ಲ ಬುಕೆ ಹಾರ. ನನ್ನ ಸ್ನೇಹಿತ ಅವನು ಪ್ರತಿನಿತ್ಯ ಮನೆಗೆ ನೀವಲ್ಲ ಹೂ ಕಳಿಸ್ತಾನೆ, ಮನೆಗೆ ಹೂ ಕಳಿಸ್ತಾನೆ. ಇವರೆಲ್ಲ ಹಳೆ ಸ್ನೇಹಿತರು, ಅದರಿಂದ ಅವರೆಲ್ಲರ ಹೆಸರು ಹೇಳಲಿಲ್ಲ. ತಿಪ್ಪೇಸ್ವಾಮಿಯವರಿಗೆ ಇವತ್ತು ಮದುವೆಗೆ ಚಿಕ್ಕಮಗಳೂರಿಗೆ ಹೋಗಬೇಕಾಯಿತು. 25ನೇ ತಾರೀಕು ಇಲ್ಲೇ ನಮ್ಮ ವಿಧಾನ ಪರಿಷತ್ ಸದಸ್ಯರು ಅವರ ಮಗನ ಮಗಳ ಮಗ ಮದುವೆ ಇಲ್ಲೇ 25ನೇ ತಾರೀಕು ರಿಸೆಪ್ಷನ್. ಅದರಿಂದ ತಿಪ್ಪೇಸ್ವಾಮಿಯವರಿಗೆ ಹೇಳಿದೆ, ನಾನು ಇರ್ತೇನೆ, ನೀವು ಇರಿ, ದಯಮಾಡಿ ಆಫೀಸ್ಗೆ ಬಂದು ಹೋಗ್ಬೇಕು ಅಂತ ನನ್ನ ಆಸೆ ಇದೆ. ಆದ್ದರಿಂದ ಈ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿ ತಿಳಿಸೆ. ನೀವೆಲ್ಲ ಬಂದಿದ್ದೀರಿ. ಈ ಕೇಕು ನಿಮ್ಮ ಕೈಗೆ ಕೊಡಲಿಕ್ಕಾಗಲಿಲ್ಲ, ಅದಕ್ಕೆ ಒಂದು ಔತಣಕೂಟನ ಈ ವಾರದಲ್ಲೇ
ದೃಷ್ಟಿ ಮಾಧ್ಯಮ, ಅಚ್ಚು ಮಾಧ್ಯಮ ಎಲ್ಲರಿಗೂ ಏರ್ಪಾಡು ಮಾಡ್ತೀನಿ. ಪಕ್ಷದ ಕಾರ್ಯಕರ್ತನಾಗಿ ಎಷ್ಟು ಸಾಧ್ಯನೋ ಆ ಕೆಲಸ ಮಾಡ್ತೀನಿ. ಕಾಲು ನಿಮ್ಮನ್ನು ಎತ್ಕೊಂಡ್ಬರ್ಬೇಕಲ್ಲ ಅಂದರೆ ವೀಲ್ ಚೇರ್ ಮೇಲೆ ಹೋಗ್ತೀನಿ ಪಾರ್ಲಿಮೆಂಟಲ್ಲಿ ರಾಜ್ಯದ ವಿಷಯ ಬಂದಾಗ ಮಾತಾಡೋದ್ರ ಬಗ್ಗೆ ಯಾವ ಅಂಜಿಕೆ ಇಲ್ಲ. ನನ್ನ ರಾಜ್ಯದ ಸಮಸ್ಯೆ ಬಂದ ಅದರಿಂದ ನಾನು ಒಂದು ಔತಣ ಕುಟುಂಬವನ್ನು ಇಟ್ಕೊಳ್ತೀನಿ ಅಂತ ಏನು ಹೇಳಿದೆ, ಆವತ್ತು ನಿಮ್ಮ ಜೊತೆ ಸ್ವಲ್ಪ ಹೆಚ್ಚು ಮಾತನಾಡ್ತೀನಿ. ಇವತ್ತು ಮನೆ ಹತ್ರ ಬರೋದನ್ನು ಕಾಯ್ತಾ ಇದೆ. ಆದ್ದರಿಂದ ನಿಮ್ಮ ಅನುಮತಿ ಕೇಳಿ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತೇಳಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀನಿ. ನಮಸ್ಕಾರ. ಆಪರೇಷನ್ ಸಿಂಧೂರ್ ಬಗ್ಗೆ ಆಪರೇಷನ್ ಸಿಂಧೂರ್ ಬಗ್ಗೆ ಒಂದು ಮಾತು ಕಾಂಗ್ರೆಸ್ನವರು ಟೀಕೆ ಮಾಡ್ತಾರೆ. ಆಪರೇಷನ್ ಸಿಂಧೂರ್ ಬಗ್ಗೆ ಕಾಂಗ್ರೆಸ್ನವರು ಟೀಕೆ ಮಾಡ್ತಿದ್ದಾರೆ. ಇವತ್ತು ನಾನೇನು ಮಾತಾಡಲ್ಲ. ರಾಷ್ಟ್ರಪತಿಯಿಂದ ಹಿಡಿದು ಪ್ರಧಾನಮಂತ್ರಿ, ಮಾಜಿ ರಾಷ್ಟ್ರಪತಿ, ಹೋಮ್ ಮಿನಿಸ್ಟ್ರು, ರಾಜ್ಯಪಾಲರುಗಳು, ಹೀಗೆ ಅನೇಕ ಜನ ಗಣ್ಯರು ಆಶೀರ್ವಾದ ಮಾಡಿದಾಗ ಪಾಲಿಟಿಕ್ಸ್ ಮಿಕ್ಸ್ ಮಾಡಿದೆ. ಒಂದಿನ ದಯಮಾಡಿ ಒಂದು ಎರಡು ಮೂರು ದಿನ ನೀವು ಕಾದರೆ ತುಂಬ ನಾನು ಆಭಾರಿಯಾಗಿದ್ದೇನೆ. ನಮಸ್ಕಾರ. ಮೇಡಮ್ ಮೃತ್ಯುಂಜಯ ಹೋಮ ಎಲ್ಲ ಮಾಡಿದ್ರು ಕಾಡ್ಮಲ್ಲೇಶ್ವರದಲ್ಲಿ. ಈಗ ಪೂರ್ಣಾವತಿ ಮುಗಿತು. ಇಂತಹ ನೈಜ, ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ. ಇಂಡಿಯಾ ಫಸ್ಟ್, ನಿರ್ಭೀತಿಯಿಂದ ನಿಮಗಾಗಿ.